ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನಮಗೆ ಸೀಟ್ಗಳು ಎಷ್ಟು ಕೊಡೋದು ಇವರು? 15. ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳು ಕೊಟ್ಟರು. ಅದ್ರಲ್ಲಿ 9 ಜನ ಜಯಶ್ರೀಲಾಗಿ ಬಂದರು. ಸ್ನೇಹಿತರೆ, ಅಬ್ದುಲ್ ರಜಾಕ್, ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಕೇಳಿರುವಂತಹ ಮಾತುಗಳನ್ನ ಕೇಳಿದ್ರಿ. ಕರ್ನಾಟಕದಲ್ಲಿ ಮುಸಲ್ಮಾನರೇ ನಂಬರ್ 1 ಸ್ಥಾನದಲ್ಲಿರುವಂತದ್ದು, ಜಾತಿ ಗಣತಿನಲ್ಲಿ ನಂಬರ್ 1 ಸ್ಥಾನದಲ್ಲಿರುವುದು ಅಂತ ವಿಚಾರವನ್ನ ಅಬ್ದುಲ್ ರಜಾಕ್ ಅವರು ಹೇಳ್ತಾ ಇರುವಂತದ್ದು. ನಿಮ್ಮ ಅಕ್ಷರ ಮೀಡಿಯಾ 1 ವರ್ಷದ ಹಿಂದೆನೆ ಹೇಳಿತ್ತು. ಇವತ್ತಿಗೂ ಸಹ ವಿಡಿಯೋವನ್ನ ನಾವು ಪ್ಲೇ ಮಾಡ್ತೀವಿ. ಕರ್ನಾಟಕದಲ್ಲಿ ಮುಸಲ್ಮಾನರಲ್ಲಿರುವಂತಹ ಒಗ್ಗಟ್ಟು, ಈ ಜಾತಿ ಗಣತಿ ಏನು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅರ್ಥಾತ್ ಜಾತಿ ಗಣತಿ ಆಯ್ತಲ್ಲ, ಆ ಸಮಯದಲ್ಲಿ ಪ್ರತಿಯೊಬ್ಬರೂ ಸಹ ಆ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರು. ಕರ್ನಾಟಕದ 6.5 ಕೋಟಿ ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಸಲ್ಮಾನರು ಬರ್ತಾ ಇದ್ದಾರೆ, 1.25 ಕೋಟಿ ಜನಸಂಖ್ಯೆ ಹೊತ್ಕೊಂಡು. ಇದನ್ನ ನಿಮ್ಮ ಅಕ್ಷರ ಮೀಡಿಯಾ ಅವತ್ತೇ ಹೇಳಿತ್ತು, 1 ವರ್ಷದ ಹಿಂದೆ ಹೇಳಿತ್ತು. ಯಾತಕ್ಕೆ ಹೇಳಿತ್ತು? ಹಿಂದೂಗಳಲ್ಲಿಲ್ಲದಂತಹ ಒಗ್ಗಟ್ಟು, ಹಿಂದೂಗಳನ್ನ ರಾಜಕೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿಕೊಂಡು, ರಾಜಕೀಯ ಪಕ್ಷಗಳ ರೀತಿಯಲ್ಲಿ ಏನು ಡಿವೈಡ್ ಮಾಡಿಕೊಂಡು ಬಿಜೆಪಿಗೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು, ಇಲ್ಲವರು ಹಿಂದೂಗಳಲ್ಲ ಅನ್ನೋ ರೀತಿಯಲ್ಲಿ ತೇಜಸ್ವಿ ಸೂರ್ಯ ಅಂತವರು ಪ್ರಚಾರ ಮಾಡ್ತಾರೆ. ಯಾರೂ ಸಹ ಜಾತಿ ಗಣತಿನಲ್ಲಿ ಭಾಗವಹಿಸಬೇಡಿ ಅಂತಾರೆ. ಹಿಂದೂ ಹೋರಾಟಗಾರರು ಹೇಳ್ತಾರೆ ಯಾರೂ ಸಹ ಜಾತಿ ಗಣತಿನಲ್ಲಿ ಭಾಗವಹಿಸಬೇಡಿ ಅಂತಾರೆ. ಅದಕ್ಕೋಸ್ಕರವಾಗಿ 85% ಇವತ್ತು ಜಾತಿ ಗಣತಿ ಆಗಿರುವಂಥದ್ದು. 85% ಆಗಿದೆ. ಮುಸಲ್ಮಾನರು ಮಾತ್ರ 100% ಜಾತಿ ಗಣತಿನಲ್ಲಿ ಭಾಗವಹಿಸಿರೋದ್ರಿಂದ ಅವರು ನಂಬರ್ 1 ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಈಗ ಹೇಳಿ, ಯಾರ ಧರ್ಮದಲ್ಲಿ ಒಗ್ಗಟ್ಟಿದೆ, ಯಾರ ಧರ್ಮದಲ್ಲಿ ಒಗ್ಗಟ್ಟಿಲ್ಲ? ಇವರ ರಾಜಕೀಯ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾರೆ, ಹಿಂದೂಗಳನ್ನ ಬಳಸ್ಕೊಳ್ತಾರೆ, ಹಿಂದೂ ದೇವರುಗಳನ್ನ ಬಳಸ್ಕೊಳ್ತಾರೆ. ಇಂತಹ ಜಾತಿ ಗಣತಿ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಗಳಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕಾಗಿದ್ದಂತಹ ಸನ್ನಿವೇಶವನ್ನ ಇವರು ಡೈವರ್ಟ್ ಮಾಡ್ತಾರೆ. ನಿಜಕ್ಕೂ ಮುಸಲ್ಮಾನರಲ್ಲಿರುವಂತಹ ಒಗ್ಗಟ್ಟು, ಅವರ ಒಗ್ಗಟ್ಟನ್ನು ನೀವು ಯಾವ ಕಾರಣಕ್ಕೂ ಒಡೆಯೋಕ್ಕಾಗೋದಿಲ್ರಿ. ಮುಸಲ್ಮಾನರ ಒಗ್ಗಟ್ಟನ್ನು ನೀವು ಯಾವ ಕಾರಣಕ್ಕೂ ಒಡೆಯೋದಕ್ಕಾಗಲ್ಲ. ಯಾಕಂದರೆ ಮುಸಲ್ಮಾನರಲ್ಲಿರುವಂಥ ಆಚರಣೆಗಳಿದೆಯಲ್ಲ, ಅವರು ದೈವಾರಾಧನೆ, ಅವರು ಯಾವತ್ತಿಗೂ ಸಹ ಅವರ ಆಚರಣೆಗಳನ್ನು ಬಿಡೋದಿಲ್ಲ, ಕಟ್ಟುಪಾಡುಗಳನ್ನು ಬಿಡೋದಿಲ್ಲ, ಅವರು ಸಂಸ್ಕೃತಿಯನ್ನು ಬಿಡೋದಿಲ್ಲ, ಯಾವತ್ತೂ ಬಿಟ್ಟು ಇಲ್ಲ ಅವರು. ನಾವೇನು ಮಾಡ್ತಾ ಇದ್ದೀವಿ? ಇಡೀ ಹಿಂದೂ ಧರ್ಮದ ಹಿಂದೂ ದೇವರುಗಳನ್ನು ನಮಗೆ ಇಷ್ಟ ಬಂದ ಹಾಗೆ ನಾವು ಬಳಸ್ಕೊಳ್ತಾ ಇದ್ದೀರಿ. ಯಾವತ್ತಾದರೂ ಆ ದೇವರುಗಳನ್ನು ಅವರು ಬಳಸ್ಕೊಂಡಿರೋದನ್ನು ನೋಡಿದ್ದೀರಾ? ಯಾವತ್ತಾದರೂ ಅವರ ಆಚರಣೆಗಳನ್ನು ಬಿಟ್ಟಿರೋದನ್ನು ನೀವು ನೋಡಿದ್ದೀರಾ? ಖಂಡಿತ ಇಲ್ಲ. ಅದಕ್ಕೋಸ್ಕರವಾಗಿ ಅವರಲ್ಲಿರುವಂತಹ ಒಗ್ಗಟ್ಟು ಅಷ್ಟು ಬಲಿಷ್ಠವಾಗಿರುವಂಥದ್ದು. ಹಿಂದೂಗಳಲ್ಲಿ ಏನಾಗಿದೆ? ಸ್ವಯಂ ಘೋಷಿತ ಹಿಂದೂ ಹೋರಾಟಗಾರರಂತೆ ಇವರಿಗೆ 24/7 ಮುಸಲ್ಮಾನರದ್ದೇ ಚಿಂತೆ. ಪ್ರಮೋದ್ ಮುತಾಲಿಕ್, ಚಕ್ರವರ್ತಿ ಸೂಲಿಬೆಲೆ, ಈಗ ಯಾರೋ ಉಟ್ಕೊಂಡ್ಬಿಟ್ಟಿದಾನಲ್ಲ ಪುನೀತ್ ಕೆರೆಹಳ್ಳಿ, ಇಂತಹ ಬೆರಳೆಣಿಕೆಯಷ್ಟು ಜನ ಹಿಂದೂ ಧರ್ಮ ಅಪಾಯದಲ್ಲಿದೆ, ಮುಸಲ್ಮಾನರನ್ನ ಟೀಕೆ ಮಾಡ್ತಾ 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 ಮುಸಲ್ಮಾನರು ಬಲಿಷ್ಠ ಆಗ್ತಾ ಹೋಗ್ತಾ ಇದ್ದಾರೆ, ಒಗ್ಗಟ್ಟಾಗ್ತಾ ಹೋಗ್ತಾ ಇದ್ದಾರೆ. ನೀವುಗಳೇನ್ ಮಾಡ್ತಾ ಇದ್ದೀರಿ? ಯಾರೋ 1% 2%ನವರು ಅನಾದಿ ಕಾಲದಿಂದಲೂ ಸಹ ಭಾರತೀಯರನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಹಿಂದೂ ಧರ್ಮವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆಚಾರ ವಿಚಾರಗಳನ್ನ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದು ಯಾವುದನ್ನೂ ಗೊತ್ತಿಲ್ಲದೆ ನಾವೇನಾಗ್ತಾ ಇದ್ವಿ? ಈ ಮುಗ್ಧತೆ, ಮೂರ್ಖತನ ಎರಡೂ ಸಹ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಹೊರತು ಹಿಂದೂ ಧರ್ಮವನ್ನ ಉಳಿಸ್ಬೇಕು ಅಂತ ಯಾರಿಗೂ ಬೇಕಾಗಿಲ್ಲ. ಅಬ್ದುಲ್ ರಜಾಕ್ ಅವರು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಅವರಿಗೆ ಕಾನ್ಫಿಡೆನ್ಸ್ ಇದೆ. 6.5 ಕೋಟಿ ಸಂಖ್ಯೆಯಲ್ಲಿ 1.25 ಕೋಟಿ ಜನಸಂಖ್ಯೆ ಮುಸಲ್ಮಾನರಿದ್ದಾರೆ. ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಸಲ್ಮಾನರಿದ್ದಾರೆ. ಇದು ಸರ್ಕಾರ ಜಾತಿ ಗಣತಿ ಸಮೀಕ್ಷೆ ಮಾಡಿರುವಂತಹ ರಿಪೋರ್ಟ್ನಲ್ಲಿ ಬರುವಂಥದ್ದು. 100% ಮುಸಲ್ಮಾನರು ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿರ್ತಾರೆ. 100%. ಅವರು ಯಾವುದೇ ಸರ್ಕಾರಿ ಸವಲತ್ತುಗಳಾಗಿರಲಿ, ಯಾವುದೇ ಎಲೆಕ್ಷನ್ ಆಗಿರಲಿ, ಎಲ್ಲದರಲ್ಲೂ ಸಹ ಅವರು ತಮ್ಮ ಹಕ್ಕುಗಳನ್ನು ಚಲಾಯಿಸ್ತಾರೆ. ನಾವೇನು ಮಾಡ್ತಾ ಇದ್ದೀವಿ? 50% 40% ಮತದಾನದ ಅವತ್ತೊಂದು ದಿವಸ ಪರ್ಸೆಂಟೇಜ್ ನಾವು ಹಿಂದೂಗಳು ಏನು ಮಾಡ್ತಾ ಇದ್ದೀವಿ?
ಹಿಂದೂಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ರು ಸಹ ಯಾತಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಅನ್ನೋ ಪರಿಜ್ಞಾನ ಇಲ್ಲ ನಮಗೆ. ಆ ಮತಾಂತರ ಆಗ್ತಾ ಇದ್ದಾರೆ, ಮತಾಂತರ ಆಗ್ತಾ ಇರೋದನ್ನ ತಡಿಬೇಕು, ಇಲ್ಲಿ ಏನು ಸಮಸ್ಯೆ ಇದೆ, ಉಚಿತವಾಗಿ ಶಿಕ್ಷಣ ಕೊಡಬೇಕು, ಅವರ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅಂತೇಳಿ ಯಾವ ಹಿಂದೂ ಸಂಘಟನೆಗಳಿಗೂ ಇದರ ಬಗ್ಗೆ ಯೋಚನೆ ಮಾಡುವಂಥ ಶಕ್ತಿನೂ ಇಲ್ಲ, ಬೇಕಾಗೂ ಇಲ್ಲ. ಇವತ್ತು RSS 100 ವರ್ಷದ ಸಂಘಟನೆ ಅಲ್ವಾ? ಈ ಹಿಂದೂ ಬಡವರಿಗೋಸ್ಕರವಾಗಿ ಉಚಿತವಾಗಿ ಶಿಕ್ಷಣ ಸಂಸ್ಥೆಗಳು ತೆರೆದಿದ್ದಾವ. ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇಬಿ ಸಿಟ್ಟಿಂಗಿಗೆ LKGಗೆ ಎಷ್ಟೆಷ್ಟು ಫೀಸ್ ಇದೆ ಗೊತ್ತಾ? ಬಡವ ಹಿಂದೂಗಳಿಗೆ ಏನಾದರೂ ಸಹಕಾರ ಕೊಟ್ಟಿದ್ದಾರ ಅವರು? ಯಾತಕ್ಕೆ? ನಿಮ್ಮ ಕರ್ತವ್ಯ ಅಲ್ವಾ? 100 ವರ್ಷದ ಸಂಘ ಮಾಡಬೇಕಾಗಿತ್ತಲ್ಲ. ಈ ಪಕ್ಷದ ಮುಖವಾಣಿ ಆಗೋದನ್ನು ಬಿಟ್ಟು ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ, ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರುವಂತಹ ಪ್ರತಿಯೊಬ್ಬ ಹಿಂದೂಗಳ ಸಂಘಟನೆ ಮತ್ತು ಐಕ್ಯತೆಗೋಸ್ಕರವಾಗಿ ನಾವು ಸಂಘ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ಕೊಂಡಿಲ್ವಾ ನೀವು? ಯಾತಕ್ಕೋಸ್ಕರವಾಗಿ ಅದನ್ನು ಬಿಟ್ರಿ? ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ನೀವು ನಡ್ಕೊಳ್ತೀರಾ ಅಂತಂದ್ರೆ ಯಾತಕ್ಕೋಸ್ಕರ? ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಹೇಳ್ತಾರೆ ವಿಧಾನಸಭೆಯಲ್ಲಿ ಕುತ್ಕೊಂಡು, ನಾನು RSS ಅಂತ ಹೇಳ್ತಾರೆ. ಅಂದ್ರೆ RSS ಅನ್ನ ಒಬ್ಬ ರಾಜಕಾರಣಿ ವಿಧಾನಸಭೆಯಲ್ಲಿ ನಿಂತ್ಕೊಂಡು ನಾನೊಬ್ಬ RSS ಅಂತ ಹೇಳ್ತಾರೆ, ಲೋಕಸಭೆಯಲ್ಲಿ ನಿಂತ್ಕೊಂಡು RSS ಅಂತ ಹೇಳ್ತಾನೆ ಅಂತಂದ್ರೆ ಅಲ್ಲಿಗೆ RSS ಅನ್ನ ಇವರು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತಲ್ವಾ? ವಿಚಾರ ಮಾಡಬೇಕು. ಇಲ್ಲೇ ಸತ್ಯ ಇರುವಂಥದ್ದು. ನಮಗೆ ನಮ್ಮ ಧರ್ಮ ಎಷ್ಟು ಮುಖ್ಯ ಆಗುತ್ತೋ, ನಮ್ಮ ಧರ್ಮದ ಪಾವಿತ್ರತೆ ಎಷ್ಟು ಮುಖ್ಯ ಆಗುತ್ತೋ ಅದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಧರ್ಮವನ್ನು ಒಗ್ಗಟ್ಟು ಮಾಡಬೇಕು, ನಮ್ಮ ಧರ್ಮವನ್ನು ಸಂಘಟಿಸಬೇಕು ಅಂತ ಮನಸ್ಸಿರುವಂತಹ ಒಬ್ಬ ಪ್ರಾಮಾಣಿಕ ಹಿಂದೂ ಯಾವತ್ತಿಗೂ ಸಹ ಧರ್ಮದಲ್ಲಿ ವಿಭಜನೆಯನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಂದರೆ ಧರ್ಮ. ಅದನ್ನು ನಾವು ಮುಸಲ್ಮಾನರಲ್ಲಿ ಕಾಣ್ತಾ ಇದ್ದೇವೆ. ಆಚರಣೆ, ಅವರ ನಡವಳಿಕೆ, ಅವರ ಸಂಸ್ಕೃತಿ, ಧಾರ್ಮಿಕ ಸಂಸ್ಕೃತಿ, ಅವರ ಮದುವೆ ವಿಚಾರ ಆಗಿರ್ಬೋದು, ಮತ್ತೊಂದು ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಅವರು ಯಾವತ್ತೂ ಅವರ ಧರ್ಮದ ಕಟ್ಟುಪಾಡುಗಳನ್ನು ಮೀರಿಲ್ಲ. ಅವರನ್ನ ನೋಡಿ ಕಲಿಯೋದು ಬಹಳಷ್ಟು ಇದೆ. ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿರುವಂತಹ ಒಗ್ಗಟ್ಟು. ತೇಜಸ್ವಿ ಸೂರ್ಯ ಅಂಡ್ ಅದರ್ಸ್ ಜನ ಏನು ಹೇಳಿದ್ರಲ್ಲ, ಸಮೀಕ್ಷೆನಲ್ಲಿ ಭಾಗವಹಿಸಬೇಡಿ ಅಂತೇಳಿ ಕರೆ ಕೊಟ್ರಿ. ಈ 1% 2%ನವರು ಕರೆ ಕೊಟ್ಟರು. ಇವತ್ತು ಹಿಂದೂಗಳ ಸಂಖ್ಯೆ ಕುಂಠಿತ ಆಗಿದೆ. ಹಿಂದೂಗಳಲ್ಲಿರುವಂತಹ ಸಂಖ್ಯೆ ಕುಂಠಿತ ಆಗ್ತಾ ಇದ್ದಂಗೆ ಇವತ್ತು ಮುಸಲ್ಮಾನರು ಹೇಳ್ತಾ ಇದ್ದಾರೆ, ನಾವು ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೀವಿ ಅಂತ. ನಂಬರ್ 1 ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ತಾ ಇರೋದು ಕರೆಕ್ಟ್. ಅವರ ಹಕ್ಕುಗಳನ್ನು ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಇದು ಹಿಂದೂಗಳ ಸ್ವಯಂಕೃತ ಅಪರಾಧ ಅನ್ನೋದಕ್ಕಿಂತ ಈ ಹಿಂದೂ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರುವಂಥವರ ಅವರ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರಲ್ಲ, ಈ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾ ಇರುವುದರ ಪರಿಣಾಮ ಇವತ್ತು ಹಿಂದೂ ಧರ್ಮದಲ್ಲಿ ಒಡಕು ಉಂಟಾಗಿರುವಂಥದ್ದು. BJP, ಕಾಂಗ್ರೆಸ್, JDS ಇತ್ಯಾದಿಗಳನ್ನು ತೆಗೆದುಕೊಂಡು ಬಂದು ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಡಿವೈಡ್ ಮಾಡ್ತಾ ಇದ್ದೀರಲ್ಲ ನೀವು. ಈಗಲೂ ಎಚ್ಚೆತ್ತುಕೊಳ್ಳದೆ ಹೋದರೆ ಹಿಂದೂ ಧರ್ಮ ಇವತ್ತು ಈಗಾಗಲೇ ಒಡಕು ಉಂಟಾಗಿ ಹಿಂದೂ ಧರ್ಮದಲ್ಲಿ ಕೆಲವು ಜನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ವೇದಗಳ ಕಾಲದಿಂದ, ಮೊಘಲರ ಕಾಲದಿಂದ, ಬ್ರಿಟಿಷರ ಕಾಲದಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು 1% 2% ಜನ. ಅರ್ಥ ಮಾಡ್ಕೊಳ್ಳಿ. ಭಾರತ ಹಾಳಾಗೋದ್ರೂ ಪರವಾಗಿಲ್ಲ, ಹಿಂದೂ ಧರ್ಮ ಹಾಳಾಗೋದ್ರೂ ಪರವಾಗಿಲ್ಲ, ಹಿಂದೂಗಳು ಬಡತನದಲ್ಲಿ ಬೆಂದರೂ ಪರವಾಗಿಲ್ಲ, ನಮ್ಮ ಕಂಟ್ರೋಲಲ್ಲಿರಬೇಕು ಅಂತೇಳಿ ಆ 1% 2% ಜನ. ನಾವು ಹೇಳಿದ್ನಲ್ಲ, ವೇದಗಳ ಕಾಲದಿಂದಲೂ ಮೊಘಲರು ಭಾರತಕ್ಕೆ ಬಂದಾಗ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಕೈ ಜೋಡಿಸಿ ಇತಿಹಾಸ ಹೇಳುತ್ರಿ. ಇತಿಹಾಸದ ಹಳೆಯ ಸಿನಿಮಾಗಳನ್ನು ನೋಡ್ರಿ ನೀವು. ಅದನ್ನು ನೋಡಿ, ಅವರ ಜೊತೆ ಶಾಸಕಾಂಗ ಕಾರ್ಯಾಂಗದಲ್ಲಿ ಕೈ ಜೋಡಿಸಿ ಭಾರತೀಯರನ್ನ ಗುಲಾಮರನ್ನಾಗಿ ಮಾಡಿ, ಭಾರತೀಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳನ್ನು ನೋಡಿ, ಬ್ರಿಟಿಷ್ ಮಹಾರಾಜರಿಗೆ ಮತ್ತು ಮಹಾರಾಣಿಯ ಪಟ್ಟಾಭಿಷೇಕಕ್ಕೆ ಶುಭವನ್ನು ಕೋರೋದಕ್ಕೆ ಹೋಮಗಳನ್ನು ಮಾಡಿ ಅಂತೇಳಿ ಪಾಂಪ್ಲೆಟ್ಗಳನ್ನು ಹಂಚಿರುವಂಥದ್ದು 1902ನೇ ಇಸ್ವಿನಲ್ಲಿ ನಾವು ನೋಡಿದ್ದೀವಲ್ಲ.
ಅವತ್ತಿನಿಂದ ಇವತ್ತಿನವರೆಗೂ ಇವತ್ತೂ ಸಹ ಕೇಂದ್ರ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು ಯಾರು? 1% 2% ಜನ ರೀ. 1% 2% ಜನಕ್ಕೆ ದೇಶ ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ, ಬಡವರು ಬೇಕಾಗಿಲ್ಲ. ಇವರಿಗೆ ಬೇಕಾಗಿರುವುದು ತಮ್ಮ ಅಸ್ತಿತ್ವ. ತಮ್ಮ ಅಸ್ತಿತ್ವದಿಂದಾಗಿ ಇವತ್ತು ಹಿಂದೂ ಧರ್ಮದ ಸಂಖ್ಯೆಯಲ್ಲಿ ಕುಂಠಿತ ಆಗ್ತಾ ಇರುವಂಥದ್ದು, ಸಂಘಟನೆಯಲ್ಲಿ ಕುಂಠಿತ ಆಗ್ತಾ ಇರುವಂಥದ್ದು, ಈ ಮುಗ್ಧತನ, ಮೂಢತನ, ಈ ಮೂಢನಂಬಿಕೆಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಇವರು ಧರ್ಮವನ್ನು ಇವರ ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು. ಮುಸಲ್ಮಾನರ ಸಂಖ್ಯೆ ದೊಡ್ಡದು ಅನ್ನೋದಕ್ಕೆ ಇದಕ್ಕಿಂತಹ ಸಾಕ್ಷಿ. ಅವರು ಸಮೀಕ್ಷೆಯಲ್ಲಿ ಭಾಗವಹಿಸಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾವೇ ಕರ್ನಾಟಕದಲ್ಲಿ ನಂಬರ್ 1 ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ್ತೀವಿ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.